ಈ ಸೆಷನಲ್ಲಿ ಗೋಲ್ಡ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಸೊ ಗೋಲ್ಡ್ ಆ್ಯಕ್ಚುಲಿ ನೋಡಿ ಬ್ರೇಕ್ಔಟ್ ಆಗಿದೆ. ಬ್ರೇಕ್ಔಟ್ ಆಗಿ ನೆಕ್ಸ್ಟ್ ಟಾರ್ಗೆಟು ವಿ ಕ್ಯಾನ್ ಏಬಲ್ ಟು ಎಕ್ಸ್ಪೆಕ್ಟ್ ಟಾರ್ಗೆಟ್ ಅಪ್ ಟು 2449ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಆಲ್ರೆಡಿ ಇದು ಸಪೋರ್ಟ್ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೀನಿ. ಇದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನು. ಸೊ ಇಲ್ಲಿ ಆಲ್ಮೋಸ್ಟ್ ಕಪಲ್ ಆಫ್ ಟೈಮ್ಸ್ ರೆಸಿಸ್ಟ್ ಆಗಿದೆ. ನಾವು ಆ್ಯಕ್ಚುಲಿ ಟ್ರೆಂಡ್ ನೋಡಿ ಟ್ರೆಂಡ್ ಲೈನ್ ಸೀಕ್ವೆನ್ಸ್ ಚೇಂಜ್ ಆಗಿದೆ ಅಲ್ವಾ, ಡೌನ್ ಟ್ರೆಂಡ್ ಚೇಂಜ್ ಆಗಿದೆ ಆ್ಯಂಡ್ ಆಲ್ಸೋ ಇಲ್ಲಿ ಬ್ರೇಕ್ಔಟ್ ಆಗಿದೆ. ಸೊ ಇಲ್ಲಿ ನೋಡಿ ರೆಡ್ ಕ್ಯಾಂಡಲ್ ಕ್ಲೋಸಿಂಗು ಕ್ರಿಯೇಟ್ ಆಗಿದೆ ಅಲ್ವಾ. ಸೊ ಇದ್ರ ಕೆಳಗೆ ಸೆಲ್ ತಗೋಬೋದು. ಸ್ಟಾಪ್ ಲಾಸು 2469 ಇರುತ್ತೆ ಆ್ಯಂಡ್ ಟಾರ್ಗೆಟು 2449 ಬರುತ್ತೆ. ಸೊ ಈ ಲೈನ್ ಆ್ಯಕ್ಚುಲಿ ಸಪೋರ್ಟ್ ಲೈನು. ಸೊ ಹೈಯರ್ ಟೈಮ್ ಫ್ರೇಮಲ್ಲಿ ಡ್ರಾ ಮಾಡಿರೋದು. ಸೊ ಇದು ನೋಡಿ ರೆಸಿಸ್ಟ್ ಆಗಿದೆ, ಆಲ್ಮೋಸ್ಟ್ 3-4 ಟೈಮ್ಸ್ ರೆಸಿಸ್ಟ್ ಆಗಿದೆ. ದಿಸ್ ಈಸ್ ದಿ ರೆಸಿಸ್ಟೆನ್ಸ್ ಲೈನ್. ಸೊ ಫಸ್ಟ್ ಇಲ್ಲಿ ಬ್ರೇಕ್ಔಟ್ ಆಗಿದೆ, ಇಲ್ಲಿ ಬ್ರೇಕ್ಔಟ್ ಆಗಿ ಅಗೇನ್ ಕನ್ಸಾಲ್ಟೇಷನ್ ಹೋಗಿ ಅಗೇನ್ ಬ್ರೇಕ್ಔಟ್ ಆಗ್ತಾ ಇದೆ ಟುವರ್ಡ್ಸ್ ಡೌನ್ ಟ್ರೆಂಡ್ ಕಡೆ. ಹಿಯರ್ ವಿ ಕ್ಯಾನ್ ಟೇಕ್ ಎ ಸೆಲ್ ಟ್ರೇಡ್. ಸ್ಟಾಪ್ ಲಾಸ್ ಎಷ್ಟಿರುತ್ತೆ 2469, ಸೆಲ್ ಅಟ್ 2463 ಆ್ಯಂಡ್ ಟಾರ್ಗೆಟ್ 2449. ಸೊ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಎಷ್ಟಿರುತ್ತೆ? ಶಾರ್ಟ್ ಪೊಸಿಷನ್ ರಿಸ್ಕ್ ಟು ರಿವಾರ್ಡ್ ರೇಷಿಯೋ 1:2.6 ಇರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಅನಾಲಿಸಿಸ್ ಆಫ್ ಗೋಲ್ಡ್.